ನಮಸ್ಕಾರಗಳು ಧನುರಾಶಿಯ ಜ್ಞಾನದ ಅರಿಕಾರರೇ. ಇಂದು ಮಾರ್ಚ್ 5 ಗ್ರಹಗಳ ಗುರು ಬೃಹಸ್ಪತಿಯು ಅಧಿಪತ್ಯವಿರುವ ನಿಮ್ಮ ರಾಶಿಗೆ ಇಂದು ಭಾಗ್ಯೋದಯದ ಮುನ್ಸೂಚನೆ ಸಿಗಲಿದೆ. ನಿಮ್ಮ ಗುರಿ ಇಂದು ಸರಿ ದಾರಿಯಲ್ಲಿ ಸಾಗಲಿದೆಯೇ? ಇಂದು ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗದ ಪ್ರಭಾವ ಹೇಗಿದೆ? ಈ 90 ನಿಮಿಷಗಳ ನಾವು ನಿಮ್ಮ ಜೀವನದ ಪ್ರತಿಯೊಂದು ಮುಗ್ಗುಲನ್ನು ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಧನಸ್ಸು ಸದಾ ಸನ್ನದ್ಧವಾಗಿರಲಿ. ಕೊನೆವರೆಗೂ ನಮ್ಮ ಜೊತೆಗಿರಿ, ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಇಂದು ನೀವು ಕೇವಲ ಇಂದಿನ ಬಗ್ಗೆ ಯೋಚಿಸುವುದಿಲ್ಲ, ನಿಮ್ಮ ಮುಂದಿನ 5 ವರ್ಷಗಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ನಿಮ್ಮ ನಿರ್ಧಾರಗಳಲ್ಲಿ ಪಕ್ವತೆ ಇರಲಿದೆ. ಗುರುವಿನ ಅನುಗ್ರಹದಿಂದ ಇಂದು ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ಸತ್ಯವಿರುತ್ತದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮುನ್ನಡೆ ಸಿಗಲಿದೆ. ನೀವು ಶಿಕ್ಷಣ ಕ್ಷೇತ್ರ, ಕಾನೂನು ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮಗೆ ಅತ್ಯಂತ ಶುಭ ದಿನ. ಹೊಸ ಸಂಶೋಧನೆಗಳಿಗೆ ಮುನ್ನಡೆ ಸಿಗಲಿದೆ. ಕಚೇರಿಗಳಲ್ಲಿ ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಗೆ ಮೆಚ್ಚಿ ಹೊಸ ಜವಾಬ್ದಾರಿಯನ್ನು ನೀಡಬಹುದು. ವಿದೇಶ ಸಂಬಂಧಿಸಿದ ಕೆಲಸಗಳಿಗೆ ಪ್ರಗತಿ ಕಂಡುಬರಲಿದೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳನ್ನು ಕಡೆಗಣಿಸಬೇಡಿ. ಎಲ್ಲರನ್ನ ಜೊತೆಗೂಡಿಸಿ ಮುನ್ನಡೆಯುವುದು ಇಂದಿನ ಸಕ್ಸಸ್ ಸೀಕ್ರೆಟ್ ಆಗಿರುತ್ತದೆ. ಇಂದು ನಿಮ್ಮ 10ನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಆರ್ಥಿಕವಾಗಿ ಲಾಭ ತರಲಿದೆ. ಹಳೆಯ ಹೂಡಿಕೆಗಳು ಇಂದು ನಿಮಗೆ ಫಸಲು ನೀಡಲು ಶುರು ಮಾಡುತ್ತದೆ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾದ ಪಾಲು ಇಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿ ಮಾಡಲು ಇಂದು ಸಕಲ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಕುಟುಂಬದ ಸದಸ್ಯರ ವಿದ್ಯಾಭ್ಯಾಸಕ್ಕೆ ಇಂದು ನೀವು ಹಣ ವ್ಯಯಿಸುತ್ತೀರಿ. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರತಿಫಲ ನೀಡಲಿದೆ. ತಂದೆ ಅಥವಾ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡ ಸಮಸ್ಯೆಯೊಂದು ಇಂದು ಬಗೆಹರಿಯಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕತೆ ವಿಚಾರಗಳ ಬಗ್ಗೆ ಚರ್ಚಿಸುತ್ತೀರಿ. ಪ್ರೇಮಿಗಳಿಂದ ಇಂದು ಮದುವೆಯ ಮಾತುಕತೆ ನಡೆಸಲು ಅತ್ಯಂತ ಶುಭ ದಿನವಾಗಿದೆ. ಮಕ್ಕಳ ಪ್ರಗತಿ ನಿಮ್ಮ ಮನಸ್ಸಿಗೆ ಅತೀವ ಸಂತೋಷ ನೀಡಲಿದೆ. ಧನುರಾಶಿಯವರಿಗೆ ಇಂದು ಮಧುಮೇಹ ಅಥವಾ ಕಾಲು ನೋವಿನ ಸಮಸ್ಯೆ ಕಾಡಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಪಾಲಿಸಿ. ದಿನವಿಡೀ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರಲಿದೆ. ಬೆಳಿಗ್ಗೆ ಸ್ವಲ್ಪ ಸಮಯ ನಡಿಗೆ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಶಕ್ತಿ ನೀಡುತ್ತದೆ. ಇಂದು ಯಾರಿಗೂ ಉಪದೇಶ ನೀಡುವ ಭರದಲ್ಲಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬೇಡಿ. ಇದು ಯಾರಿಗೂ ಸಾಲದ ಬಗ್ಗೆ ಸಾಕ್ಷಿ ಅಥವಾ ಗ್ಯಾರಂಟಿ ನೀಡಬೇಡಿ. ಮುಖ್ಯವಾದ ಕೆಲಸಗಳಿಗೆ ಸಮಯ ಮೀರಿ ಹೋಗಬೇಡಿ, ಅವಕಾಶ ಕಳೆದುಕೊಳ್ಳಬಹುದು. ಸಾಹಸ ಕ್ರೀಡೆಗಳಿಗೆ ಅಥವಾ ವೇಗದ ಚಾಲನೆಯಲ್ಲಿ ಅತಿಯಾದ ಸಾಹಸ ಬೇಡ. ಶಾರ್ಟ್ಕಟ್ನಲ್ಲಿ ಹಣ ಗಳಿಸುವ ಆಸೆಗೆ ಬಿದ್ದು ತೊಂದರೆಗೆ ಸಿಲುಕಬೇಡಿ. ಇಂದಿನ ಅದೃಷ್ಟದ ಸಂಕೇತಗಳು: ಶುಭ ಸಂಖ್ಯೆ 3, 12, 21 ಆಗಿರುತ್ತದೆ. ಶುಭ ಬಣ್ಣ ಹಳದಿ, ಕೇಸರಿ ಮತ್ತು ಬಂಗಾರದ ಬಣ್ಣವಾಗಿರುತ್ತದೆ. ಶ್ರದ್ಧೆಯೇ ಸಾಧನೆ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಮೇಲೆ ನಂಬಿಕೆ ಮತ್ತು ಶ್ರದ್ಧೆ ಇರಲಿ. ಇಂದು ಬೆಳಿಗ್ಗೆ ಅಥವಾ ಸಾಯಂಕಾಲ ದಕ್ಷಿಣ ಮೂರ್ತಿ ಅಥವಾ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಹಳದಿ ಹೂವುಗಳನ್ನು ಅರ್ಪಿಸಿ. ಓಂ ಗುರುಭ್ಯೋ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಇದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗುವುದು. ಗುರುಬಲ ವೃದ್ಧಿಯಾಗುತ್ತದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ಧನುರಾಶಿಯವರೇ, ಇಂದಿನ ಈ ಜ್ಞಾನದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ನಿಮ್ಮ ಜೀವನದಲ್ಲಿ ಗುರು ಕೃಪೆ ಸದಾ ಇರಲಿ. ನಿಮ್ಮ ರಾಶಿ ಯಾವುದು ಮತ್ತು ಇಂದು ನಿಮಗೆ ಯಾವ ಅದ್ಭುತ ಸುದ್ದಿ ಸಿಕ್ಕಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಜ್ಞಾನವನ್ನು ಎಲ್ಲರಿಗೂ ಹಂಚಿ. ಮುಂದಿನ ರಾಶಿಯ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ ಧನುರಾಶಿಯ ಬಂಧುಗಳೇ.